ದೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು. ಆಯ್ತು ಆಯ್ತು ನಡೀರಿ. ಏಯ್ ಏ ಫೋಟೋಗ್ರಾಫರ್ ಆ PNB ಗೆ ಇದು ಮಾಡು, ರಿಸೈನ್ ಮಾಡು. ಅಷ್ಟೇ ಅಷ್ಟೇ, ಹೊಡೀರಿ ಹೊಡೀರಿ. ಬಂತು ಬಂತು, ಇನ್ನೊಂದು 80 ಕಿಲೋಮೀಟರ್ ಅಷ್ಟೇ. ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶ್ರೀ ಟ್ರಾವೆಲ್ ಸ್ಟೋರೀಸ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ಸ್ ಬಿನ್ ಆಲ್ಮೋಸ್ಟ್ 6 to 8 months ಆಯ್ತು ಅನಿಸುತ್ತೆ ನಾನು ವ್ಲಾಗ್ನ ಮಾಡಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಹೊಸೂರು ರೋಡಲ್ಲಿ, ಹೊಸೂರು ಹತ್ರ ಇದ್ದೀನಿ ನಾನೀಗ. ವಿ ಆರ್ ಗೋಯಿಂಗ್ ಟು ಯಲಗಿರಿ. ಯಲಗಿರಿ ತುಂಬ ವೆರಿ ನಿಯರ್ ಟು ಬ್ಯಾಂಗ್ಳೂರ್, ಲೈಕ್ 160 to 170 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ನೀವು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬಂದುಬಿಡ್ಬೋದು ಆ್ಯಕ್ಚುಲಿ, ಬಟ್ ಸಾಟರ್ಡೆ ಸಂಡೇ ಹಾಲಿಡೇ ಇರೋದ್ರಿಂದ ವಿ ಥಾಟ್ ವಿಲ್ ಸ್ಟೇ ದೇರ್. ಎಲ್ಲ ಕಾಮನ್ ಫ್ರೆಂಡ್ಸೇ ಈ ಗ್ರೂಪಲ್ಲಿ. ಆಲ್ಮೋಸ್ಟ್ 14 ಪೀಪಲ್ ಅದೇ. 14 ಜನ ನನ್ನ ಫ್ರೆಂಡ್ಸೇ, ನನಗೆ ಗೊತ್ತಿರೋರೆ, ಯಾರು ಸ್ಟ್ರೇಂಜರ್ಸ್ ಯಾರೂ ಇಲ್ಲ ದಿಸ್ ಟೈಮ್. ಬಟ್ ಈ ರೋಡಲ್ಲಿ ಪ್ರಾಬ್ಲಮ್ ಏನಂದರೆ ಸಿಕ್ಕ ಭಯಂಕರ ಟ್ರಾಫಿಕ್, ತುಂಬ ಟ್ರಾಫಿಕ್. ನಾವು ಆ್ಯಕ್ಚುಲಿ 6 o'clock ಎಲೆಕ್ಟ್ರಾನಿಕ್ ಸಿಟಿ ಟೋಲಿಂದ ಸ್ಟಾರ್ಟ್ ಮಾಡಿದ್ದು, ಬಟ್ ಆದರೂ ಕೂಡ ಫುಲ್ಲು ಟ್ರಾಫಿಕ್ ಇತ್ತು. ಈಗ ಹೊಸೂರು ಆದಮೇಲೆ ನಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಆ್ಯಕ್ಚುಲಿ A to B ಅಲ್ಲಿ ಅಂದ್ಕೊತಾ ಇದ್ದೀವಿ. ಸೊ ಬೈ 7 ವಿಲ್ ಸ್ಟಾರ್ಟ್. ಇಟ್ಸ್ ಆಲ್ರೆಡಿ 7:20. ನಾವು ಅನದರ್ 35 minutes ವಿಲ್ ಬಿ ರೀಚಿಂಗ್ ದೇರ್. ಈಗ ಬ್ರೇಕ್ಫಾಸ್ಟ್ ತಿನ್ನೋ ಸಮಯ ಬಂತು A to B ಅಲ್ಲಿ. ಹೋಗ್ತಾ ಇದ್ದೀವಿ. ಇದು ನಮ್ಮ ಬ್ಯಾಕಪ್ ಕಾರು, ಅದರಲ್ಲಿ ನವೀನ ಶ್ರುತಿ ಬರ್ತಾ ಇದ್ದಾರೆ. ಆಗಲ್ಲಮ್ಮ, ನಿಂಗೆ ಕೂತ್ಕೋ, ನೀ ಇಡ್ಸಲ್ಲ, ಕೂತ್ಕೋ. ಹೈಟ್ ಸಾಕಾಗಲ್ಲ, ಕೂತ್ಕೋ. ಮತ್ತೆ ಸ್ಟಕ್ ಆದರೆ ಕಷ್ಟ. ವಾವ್, ಅಮೇಝಿಂಗ್. ನೋಡಿ, ಆ ಕಡೆ ಬೆಟ್ಟ ಈ ಕಡೆ ಬೆಟ್ಟ, ಎರಡು ಬೆಟ್ಟದ ನಡುವೆ ನಮ್ಮ ಪಯಣ. ಏನಂತ ಗೋಪ್ರೋ ಏನಿಲ್ಲ, ಇಲ್ಲ ಇದಲ್ಲ, ಏನಿಲ್ಲ. ವಿಸಾಕ್ ಹೊಸದ್ ತಗೊಂಡ್ರಿ. ಅರುಣ್ಗೆ ಒಂದ್ಸಲ ಲಾಸ್ಟ್ ಟ್ರಿಪ್ ಅಲ್ಲಿ ಚೆನ್ನಾಗಿ ಫೋಟೋ ತೆಗಿತ್ಯಾ ಅಂದ್ರಿ. ಎಲ್ರಿಗೂ ತೆಗಿತಾ ಇದ್ದ ನಾವು, ಆವಾಗಿದ್ದ ಎಲ್ರಿಗೂ ತೆಗಿತಾ ಇದ್ದ ನಾವು. ಕೇಳಿ ಬೇಕಾ? ದೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು. ಇಲ್ಲಿ ರೈಟ್ ತಗೊಳ್ರು. ತುಂಬ ಸೂಪರ್ ಆಗಿದೆ. ವಾಹ್, ಮುಂದೆ ನೋಡಿ ಬೆಟ್ಟ ಎಷ್ಟು ಅದ್ಭುತವಾಗಿದೆ. ವಾವ್, ಹೀಗಿರುತ್ತೆ ನೋಡಿ ಯಲಗಿರಿ ಮೈನ್ ರೋಡಿಂದ ಮುಂದೆ ತಗೊಂಡ್ರೆ ರೈಟ್ ಹೀಗಿರುತ್ತೆ ದಾರಿ. ಇಲ್ಲಿಂದ 14 kilometers. ನಮ್ಮ ಸ್ಟೇಗೆ 17 kilometers ಇದೆ. ಮೋಸ್ಟ್ಲಿ ಯಲಗಿರಿ ದಾಟಿ ಹೋಗ್ಬೇಕನ್ಸುತ್ತೆ ನಮ್ಮ ಸ್ಟೇಗೆ. ಥರ ಮುಂದೆ ಬರುವ ಏರ್ಪಿನ್ ಬೆಂಡ್ಸ್ ನೋಡ್ತಾ ಇದ್ರೇ ವಾವ್ ಅನಿಸ್ತಾ ಇದೆ. ಇದು ಲಾಸ್ಟ್ ಇಯರ್ ನಾ ಕೊಲ್ಲಿ ಹಿಲ್ಸ್ಗೆ ಹೋದಾಗ ಸೇಮ್ ಫೀಲ್ ಇತ್ತು. ನೋಡ್ಬೇಕು ಈಗ ಹೇಗಿರುತ್ತೆ ಏನಿರುತ್ತೆ ಅಂತ. ಸೊ ನಂಬರ್ ಆಫ್ ಏರ್ಪಿನ್ ಬೆಂಡ್ಸ್ 14 ಇದೆ. ಲಾಸ್ಟ್ ಟೈಮ್ ಕೊಲ್ಲಿ ಹಿಲ್ಸ್ಗೆ ಹೋದಾಗ ಆಲ್ಮೋಸ್ಟ್ 70 ಇತ್ತು ಅನಿಸುತ್ತೆ, 70 ಇರಬೇಕು. ದಿಸ್ ಇಸ್ ಪ್ರೆಟಿ ಶಾರ್ಟ್ ರೈಡ್, ಬಟ್ ಸ್ಟಿಲ್ ಓಕೆ. ಈ ಘಾಟ್ ರೋಡಲ್ಲಿ ಓಡಿಸ್ಲಿಕ್ಕೆ ಒಂದು ಮಜಾ. ಕಡೆನೂ ಇಂಗ್ಲೀಷಲ್ಲಿ ಬರೆಯಲ್ಲ ಮಾರೆಯ ಬೋರ್ಡು, ಸಾವು ಗೊತ್ತಾಗೋದು ಇಲ್ಲ. ಪ್ರಾಂತೀಯವಾದ ಅನ್ನೋದು ಇವ್ರನ್ನ ನೋಡೇ ಕಲಿಬೇಕಪ್ಪ. ಹೇಗಿತ್ತು ಫೀಲಿಂಗು? ಸೂಪರ್. ನಿಮ್ಮ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಿದ್ರು. It was too short. I'd been very fast. It was too short.
ಏರ್ ಪಿನ್ ಬೆಂಡ್ಸಲ್ಲಿ ಆ್ಯಕ್ಚುಲಿ ಓಡಿಸ್ಲಿಕ್ಕೆ ಒಳ್ಳೆ ಮಜಾ ಬರುತ್ತೆ. ಸೊ ತುಂಬ ದೂರದಿಂದ ಬಂದಿರ್ತೀವಿ ಜಸ್ಟ್ ಟು ರೈಡ್ ದಿಸ್ 10 to 15 kilometers ಆಫ್ ಸ್ಟ್ರೆಚ್. ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾರೆ ಇಲ್ಲಿ ಸ್ಟೇಷನಲ್ಲಿ. ಆ್ಯಕ್ಚುಲಿ ಇವಾಗ ಆಲ್ಮೋಸ್ಟ್ ಸಮ್ಮರ್ ಮುಗೀತಲ್ಲ, ಸಮ್ಮರ್ ಮುಗಿದು ಈಗ ಇನ್ನೇನು ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವತ್ತು ಈ ಪ್ಲೇಸ್ನ ಡಿಸೈಡ್ ಮಾಡಿದ್ದು ಅದೇ ಉದ್ದೇಶದಿಂದನೇ, ಸ್ವಲ್ಪ ತಣ್ಣಗಿರುತ್ತೆ, ವಿ ಕ್ಯಾನ್ ಎಂಜಾಯ್ ದ ರೈಡ್ ಅಂತ. ಬಟ್ ತುಂಬ ತಣ್ಣಗಿದೆ ಆ್ಯಕ್ಚುಲಿ. ಒಂದು ಸ್ವಲ್ಪ ಮಳೆ ಬಂದಿದ್ರೆ ಇರ್ತೈತೇನೋ ಅನಿಸ್ತು. Was go-karting experience? Good. It was very good. I didn't dash any tire. But she did it. ನನ್ನ ಕಾಲು ಅಂದಿಲ್ಲ ಚಪ್ಪಲಿಲಿ. ನಾನು ಚಪ್ಪಲಿಲಿ ಹಿಂಗೆ ಮಾಡಿದೆ. How did you feel? ಕಾಲು ಅಂದಿಲ್ಲ. I met with an accident. My husband was chilling here. What experience should I tell? Because they were not allowing me to come there. Good, no? ಸೊ ಶಿಪ್ ಟ್ರಾವೆಲ್ ಸ್ಟೋರೀಸ್ ಅಲ್ಲಿ ಬಂದ ಮೇಲೆ ಫಸ್ಟ್ ಟೈಮ್ ನಮಗೆ ಹೊರಗೆ ಕರ್ಕೊಂಡ್ ಬಂದಿದ್ದಾರೆ. Go-kart. ಕಾರ್ಟಿಂಗಿಗೆ ಕರ್ಕೊಂಡ್ ಬಂದಿದ್ದಾರೆ. ಯೂಶಲಿ ನಾವು ಶಿಪ್ ಟ್ರಾವೆಲ್ ಸ್ಟೋರೀಸ್ ಅವ್ರ ಜೊತೆ ಹೋದಾಗ ಬರೀ ರೆಸಾರ್ಟ್ಗೆ ಹೋಗೋದು, ಮಲಗೋದು, ಮಲ್ಗೋದು, ಮೆಡಿಟೇಷನ್ ಮಾಡೋದು ಅಷ್ಟೇ ಕೆಲಸ. ಅವ್ನು ನಂಗೆ ಮೆಡಿಟೇಷನ್ ಹೇಳಿ ಕೊಟ್ಟು ಈಗ ಬರೀ ದಿನಪೂರ್ತಿ ಮೆಡಿಟೇಷನ್ ಮಾಡೋದೇ ಆಗೋಗಿದೆ ನನ್ನ ಕೆಲಸ. Okay. How about you? It was super. Drifting was excellent. Ride was good. ಆಕ್ಚುಲಿ ಅದು ಬ್ರೇಕ್ ಮೇಲೆ ಕಾಲು ಇಡಬಾರ್ದು, ಆಕ್ಸಿಲೇಟರ್ ಮೇಲೆ ಕಾಲು ಇಟ್ಕೊಂಡು ಹೋದ್ರೆ That is what I have done. Accelerator ಮೇಲೆ you have to ನಾನು just ಬ್ರೇಕ್ ಮೇಲೆ ಕಾಲು ಇಡ್ಲಿಲ್ಲ. This is our... ಹೋಗೋಣ ಇನ್ನೊಂದು ರೌಂಡ್ ಹೋಗೋಣ. ನಾನು ರೆಡಿ. ಇಟ್ಸ್ ವೆರಿ ಗುಡ್. ನನಗದು ಡ್ರಿಫ್ಟಿಂಗ್ ಎಂತ ಕೋತಿಗಳು ಮಾರೆ ಎಲ್ಲಿ ನೋಡಿದ್ರು. Oh my god, 4 kilometers. 4 airpin bends finished in ಆಗ್ತಿದೆ. ನೀರಾಗಲೇನೇನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನೇನ ನಿನ್ನ ಅಂದ ಚಂದ ತೋರರು. ಬೈಕರ್ನ ಜೀವನ ಅಷ್ಟೇ ಗುರು. ನನಗೇನನ್ಸುತ್ತೆ ಗೊತ್ತಾ, ಲೈಕ್ ಪರ್ಸ್ನಲಿ ವೀಕ್ ಫುಲ್ ಮಂಡೆಯಿಂದ ಫ್ರೈಡೇವರೆಗೂ ವರ್ಕ್ ಮಾಡಿ ಸಾಟರ್ಡೆ ಸಂಡೇ ಇಂಥದ್ದೊಂದು ರೈಡ್ ಮಾಡಿದ್ರೆ ವಾವ್ ಕೂಲ್. ಅಟ್ಲೀಸ್ಟ್ ಇಯರ್ಲಿ ಒಂದು ರೈಡ್ ಆದರೂ ಈ ಥರ ಆದರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಸಾರಿ, ಮಂತ್ಲಿ ಒಂದು, ನಾಟ್ ಇಯರ್ಲಿ ಒಂದಲ್ಲ ಹತ್ತಾಗತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 6 to 7 months ಆಗಿತ್ತು ರೈಡ್ ಮಾಡಿ. ಈಗ ರೈಡ್ ಮಾಡ್ತಾಯಿದ್ರೆ ತುಂಬ ಸಂತೋಷ ಅನಿಸುತ್ತೆ. ಎಸ್ಪೆಷಲಿ ವೆನ್ ಯು ಗೋ ಫಾರ್ ನೇಚರ್ ರೈಡ್ಸ್, ಹಿಂಗೆ ಹೈವೇಸ್ ಅಲ್ಲದೆ ನೇಚರ್ನ ಒಟ್ಟಿಗೆ ಇರಲಿಕ್ಕೆ ಹೋದಾಗ ಮನಸ್ಸು ತುಂಬ ಸಂತೋಷ ಅನಿಸುತ್ತೆ. ಬನ್ನಿ. ನಿಮಗೆ ಕಾಡಲ್ಲಿದ್ದರೆ ಏನು ಗೊತ್ತಾ, ಲೈಕ್ ಆ ಏರ್ನ ಸ್ಮೆಲ್ ಏನಿರುತ್ತಲ್ವ ಅದೇ ಡಿಫ್ರೆಂಟ್ ಇರುತ್ತೆ ಆ್ಯಕ್ಚುಲಿ. ಮೇ ಬಿ ಬಿಕಾಸ್ ಆಫ್ ದ ಪೊಲ್ಯೂಷನ್ ಇರೋದ್ರಿಂದ, ಇಲ್ಲ ಕ್ವಾಲಿಟಿ ಆಫ್ ದ ಏರ್ ಏನೋ ಗೊತ್ತಿಲ್ಲ, ಆ ಏರ್ನ ಸ್ವಾದನೇ ಆಸಮ್ ಅಂತ. ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು ಸಲ ಆದರೂ ನೇಚರ್ಗೆ ಹತ್ರ ಇರಬೇಕು. ಬಿಕಾಸ್ ನಾವು ಎಲ್ಲ ಅಲ್ಲಿಂದ ಬಂದಿರೋರೆ.
ಈಗ ಏನು ಮಾಡೋಕ್ಕಾಗಲ್ಲ, ದುಡಿಬೇಕು, ಸೋಷಲೈಸ್ ಆಗಬೇಕು, ಸಿಟಿಯಲ್ಲಿ ಜೀವನ ನಡೆಸಬೇಕು. ಬಟ್ ಮುಂಚೆ ಎಲ್ಲ ಹಾಗಿಲ್ವಲ್ಲ. ಸೊ ಐ ಫೀಲ್ ಲೈಕ್ ವಿ ಹ್ಯಾವ್ ಟು ಸೋಷಲೈಸ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ಸ್ಟೇ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಈಗ. ರೀತು ಸಿನ್, ಅಯ್ಯೋ ಏನು ಹಿಂಗಿದೆ ರೀತು? ಪರವಾಗಿಲ್ವಾ? ಹಾಂ, ಚೆನ್ನಾಗಿದೆ ಅನಿಸ್ತಾ ಇದೆ ಆಚೆ ಕಡೆಯಿಂದ. ಒಳಗಡೆಯಿಂದ ಗೊತ್ತಿಲ್ಲ. ಒಳಗಡೆಯಿಂದ ಗೊತ್ತಿಲ್ಲ. ಹಾಂ ಹೇಳಿ. ಇದೆ ನೋಡಿ ನಮಸ್ತೆ. ಸೊ ನಾವು ನಮ್ಮ ಲಂಚ್ನ ಇಲ್ಲೇ ಸ್ಟೇಯಲ್ಲಿ ಮುಗಿಸಿ ಈವ್ನಿಂಗು ಒಂದು ವ್ಯೂ ಪಾಯಿಂಟ್ ನೋಡುವ ಅಂಥೇಳಿ ನಾವು ನಮ್ಮ ಸ್ಟೇಯಿಂದ ಹೊರಟಿದ್ದೀವಿ. ನೋಡಿ ಹೀಗಿರುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ. ಇದು ಒನ್ ಆಫ್ ದ ಫೇಮಸ್ ನಿಮ್ಮ ವ್ಯೂ ಪಾಯಿಂಟ್ಸ್ ಇನ್ ಯಲಗಿರಿ. ಇದು ತುಂಬ ಪೀಸ್ಫುಲ್ ಆಗಿರುತ್ತೆ. ತುಂಬ ಜನ ಏನಿರಲಿಲ್ಲ. ಸೊ ನೀವು ಯಲಗಿರಿ ಹೋದಾಗ ಈ ವ್ಯೂ ಪಾಯಿಂಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಇಂಥದ್ದೇ ತುಂಬ ವಿಡಿಯೋಸ್ ಫ್ಯೂಚರ್ಲು ಕೂಡ ಬರ್ತಾ ಇರುತ್ತೆ. ಸೊ ನೀವು ಯಲಗಿರಿಗೆ ಹೋದಾಗ ಈ ವ್ಯೂ ಪಾಯಿಂಟ್ನ ತಪ್ಪದೇ ವೀಕ್ಷಣೆ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ನೊಟ್ಟಿಗೆ ಮತ್ತೆ ನಾನು ಬರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.